ಪ್ರಜ್ವಲ್ ಪೆನ್ಡ್ರೈವ್ ಪುರಾಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ, ತಿರುವಿನ ಮೇಲೆ ತಿರುವು ಸಿಗ್ತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಎಸ್ಐಟಿ ವಿಚಾರಣೆಗೆ ದೇವರಾಜೇಗೌಡ ಹಾಜರಾಗಿದ್ರು. ನಿನ್ನೆಯೂ ಕೂಡ ಎಸ್ಐಟಿ ವಿಚಾರಣೆಯನ್ನ ಎದುರಿಸಿದ್ರು ದೇವರಾಜೇಗೌಡ. ಹಾಸನದಲ್ಲಿ ಒಕ್ಕಲಿಗ ನಾಯಕತ್ವಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂತೇಳಿ ಮಾತನಾಡಿದ್ದಾರೆ. ಮುಂದಿನ ವಾರ HDK ದೊಡ್ಡ ನಿರ್ಧಾರವನ್ನು ಮಾಡಲಿದ್ದಾರೆ. ಒಂದು ವಾರದಲ್ಲಿ ವಿಡಿಯೋ ರಿಲೀಸ್ ಮಾಡಿದವರು ಯಾರು ಅಂತೇಳಿ ಗೊತ್ತಾಗಲಿದೆ. ವಿಡಿಯೋ ವೈರಲ್ ಮಾಡಿದವರ ಬಗ್ಗೆ ಎಸ್ಐಟಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಸ್ಐಟಿಗೆ ಸಾಕ್ಷಿ ಕೊಟ್ಟ ಬಳಿಕ ದೇವರಾಜೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಎಸ್ಐಟಿ ತನಿಖೆಯಲ್ಲಾದಂತಹ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಒಂದಷ್ಟು ಆಕ್ಷೇಪಾರ್ಹ ವಿಡಿಯೋಗಳು ಹರಿದಾಡಿದ್ದು. ಈ ಪ್ರಕರಣ ಸಂಬಂಧ ವಿಡಿಯೋವನ್ನು ಹಂಚಿದವ್ರು ಯಾರು, ಸರ್ಕ್ಯುಲೇಟ್ ಮಾಡಿದವರು ಯಾರು, ಈ ನಿಟ್ಟಿನಲ್ಲಿ ಒಂದಷ್ಟು ಎವಿಡೆನ್ಸ್ಗಳನ್ನು ವಕೀಲ ದೇವರಾಜೇಗೌಡ ಅವರು ಎಸ್ಐಟಿಗೆ ಕೊಟ್ಟಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ನಿನ್ನೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ರಿ, ಇವತ್ತೊಂದಷ್ಟು ಎವಿಡೆನ್ಸ್ಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದೀರಿ. ಏನು ಎವಿಡೆನ್ಸು? ನಿಜಕ್ಕೂ ಹಾಸನ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ವಿಡಿಯೋಗಳನ್ನು ಹಂತವ್ರು ಯಾರು, ಪೆನ್ಡ್ರೈವ್ಗಳನ್ನು ಹಂತವ್ರು ಯಾರು ಅಂತ? ಸೊ ಅದಕ್ಕೆ ಅಂತಲೇ ಎಸ್ಐಟಿ ತಂಡ ರಚನೆ ಆಗಿದೆ. ಈಗ ಅಲ್ಲಿ ಯಾರು ಹಂಚಿಕೆ ಮಾಡಿದ್ರು, ಏನು ಮಾಡಿದ್ರು ಅಂತಲೇ ತಂಡ ರಚನೆ ಆಗಿದೆ. ಇಲ್ಲಿ ಈಗ ವಿಡಿಯೋ ವೈರಲ್ ಆಗಿರೋಂಥ ಫಸ್ಟು ಆ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಸಿಗಬೇಕಲ್ಲಿ. ಸೊ ಅದರಲ್ಲಿ ಯಾರು ಆರೋಪಿತರಿದ್ದಾರೆ ಅವ್ರನ್ನ ಬಂಧಿಸಬೇಕಂತ ಒಂದು ತೀರ್ಮಾನಕ್ಕೆ ಬಂದಿದೆ. ಅಲ್ಲಿ ಅದನ್ನು ಏನು ಮಾಡಬೇಕು ಕಾನೂನು ರೀತಿ ಕ್ರಮ ಮಾಡ್ಕೋತಿದ್ದಾರೆ. ಅಲ್ಲಿ ಭಾಳ ವಿಶೇಷವಾಗಿ ಇಲ್ಲೇನು ಅಂತಂದ್ರೆ, ಇಲ್ಲಿ ಹೆಣ್ಣು ಮಕ್ಕಳ ಮಾನವನ್ನು ಶೀಲವನ್ನು ರೋಡಲ್ಲಿಟ್ಟು ಹರಾಜಾಗ್ತಿದ್ರಲ್ಲ, ಅದಕ್ಕೆ ಮೇನ್ ಕಾರಣಕರ್ತರು ಯಾರು? ಯಾಕೆಂದರೆ ಕಾರ್ತಿಕ್ ನನ್ನ ಬಳಿ ಬಂದಾಗಲೂ ಕೂಡ ಅವನಿಗೆ ಖರ್ಚಿ ದುಡ್ಡಿಲ್ಲ, ಅವನಿಗೆ ಅಲ್ಲಿ ಕಾರಿಗೆ ಪೆಟ್ರೋಲ್ ಹಾಕಕ್ಕೆ ದುಡ್ಡಿಲ್ಲ, ನಮಗೆ ಅಲ್ಲಿ ಅಷ್ಟೇ ಕಷ್ಟದಲ್ಲಿದ್ದೀವಿ ನಾವು ಅಂತೇಳಿ ಕೆಲವಾರು ಬಾರಿ ನಾನು ಕೆಲವು ಯಾವುದೋ ವಿಚಾರಕ್ಕೆ ಅವ್ನು ಕರೆದಾಗ ಅವನು ಬಂದಿಲ್ಲ. ಅವನಲ್ಲಿ ಅಂದರೆ ದುಡ್ಡಿನ ಅಷ್ಟು ಇಕ್ಕಟ್ಟು ಇದಿತ್ತು, ಟೈಟ್ ಇದ್ದ ಅವನಲ್ಲಿ. ಇವತ್ತು ಇಷ್ಟು ಶರವೇಗಲಿ ಇಷ್ಟು ಪೆನ್ಡ್ರೈವ್ ವಂಚಕ್ಕೆ ಮತ್ತು ಈ ಕಣ್ಣಿಗೆ ನಾನು ಇವತ್ತು ಸೆಕೆಂಡ್ ಟೈಮ್ SIT ಮುಂದೆ ಬರ್ತಾಯಿದ್ದೀನಿ. ನಾನಲ್ಲಿ ನಾವು ಇಲ್ಲೇ ಬೆಂಗಳೂರಿನಲ್ಲಿ ಇದ್ದೀವಿ. ನಾವಲ್ಲಿ ಯಾರೇ ಕೇಳಿಕೊಡಿ, ಯಾವುದೇ ಮಾಧ್ಯಮದಲ್ಲಿ ಫೋನ್ ಮಾಡಿ ಮಾತಾಡ್ತೀವಿ ನಾವಲ್ಲಿ. ಅವನು ಭೂಗತ ಯಾಕೆ ಆಗಬೇಕಾಯ್ತು? ಸಾಚೇದ್ದನಾಗಿದ್ದಾರೆ, ಪ್ರಾಮಾಣಿಕದ್ದನಾಗಿದ್ರೆ ಯಾಕೆ ಭೂಗತ ಆಗಬೇಕಾಯ್ತಲ್ಲಿ? ಅವನು ಎಷ್ಟು ತಿಂಗಳಿಂದ ಈ ಯೋಜನೆ ಮಾಡ್ಕೊಂಡಿದ್ರು ಇವರು. ಆಮೇಲೆ ಹೊಳೆಶಿಪುರ ಪುಟ್ಟರಾಜನ್ನ ಪುಟ್ಟಿ ತೋಟದಲ್ಲಿ ಏನೇನು ನಡೆದಿದೆ ಅದು, ಇದರಲ್ಲಿ ಪ್ರಮುಖ ಕಾರಣಕರ್ತರು ಯಾರ್ಯಾರಿದ್ದಾರೆ, ಇವ್ರಿಗೆ ಗಾಡ್ ಫಾದರ್ ಯಾರಿದ್ದಾರೆ, ಈಗ ಈ ಪೊಲಿಟಿಕಲ್ ಗಾಡ್ ಫಾದರ್ ಯಾರು ಬಂದವ್ರೆ, ಎಲ್ಲ ನಮ್ಮ ಹತ್ರ ಮಾಹಿತಿ ಇದೆ ನಮಗೆ ಅಲ್ಲಿ. ಅದಕ್ಕೆ ಕೆಲವು ಬೇಕಾದಂಥ ಇಂಟುಗಳನ್ನ ಕೂಡ ತನಿಖಾಧಿಕಾರಿಗಳು ಕೊಟ್ಟಿದ್ದೀವಿ. ನಾವಲ್ಲಿ ತನಿಖೆಯನ್ನು ಮಾಡ್ತಾರಲ್ಲಿ. ಒಂದು ಯಾವುದೇ ಬಲಿಷ್ಠ ರಾಜಕಾರಣಿ ಆಗಿದ್ರು ಕೂಡ ಅಲ್ಲಿ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದ್ರ ಜೊತೆಗೆ ಆ ವಿಡಿಯೋನ ಹಂಚಿಕೆ ಮಾಡಿದೆಯಲ್ಲ ಒಂದು ತಂಡ ಇದೆಯಲ್ಲ, ಆ ತಂಡದವರು ಕೂಡ ಅತಿ ಶೀಘ್ರದಲ್ಲೇ ಬಂಧಿಸ್ತಾರೆ. ಸರ್, ಈಗ ಯಾರು ಲೈಂಗಿಕ ದೌರ್ಜನ್ಯವನ್ನು ಎಸಗಿದಾರೋ ಅವರಿಗೆ ಶಿಕ್ಷೆ ಆಗಬೇಕು. ಅದ್ರ ವಿರುದ್ಧ ಸಮಾಜ ಹೋರಾಟವನ್ನು ನಡೆಸ್ತಿದೆ. ಅದ್ರ ಜೊತೆಗೆ ಸರ್ಕ್ಯುಲೇಟ್ ಮಾಡಿದಂಥವ್ರ ವಿರುದ್ಧ ತಾವು ನೀಡಿದಂಥ ಸಾಕ್ಷಿಗಳನ್ನು ಆಧಾರವಾಗಿಟ್ಕೊಂಡು SIT ಅವರು ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತಾರೆ ಅನ್ನೋ ಭರವಸೆ ತಮಗಿದೆಯಾ ಅಂತ? ಇಷ್ಟು ದಿವಸ ನಾನು ಆ ಭ್ರಷ್ಟ ಅವ್ರ ಮೇಲೆ ವಿರುದ್ಧ ಹೋರಾಟ ಮಾಡ್ತಾಯಿದ್ದೆ ನಾನಲ್ಲಿ. ಇವತ್ತು ನಾನಲ್ಲಿ ಅದರ ಜೊತೆಗೆ ಇನ್ನೊಂದು ರಿಸ್ಕ್ ನನ್ನ ತಲೆ ಮೇಲೆ ಹಾಕ್ಕೊಂಡಿದ್ದೀನಿ. ನಾನು ಏನು ಅಂತ ಅಂದರೆ, ಯಾರು ಹಂಚಿಕೆ ಮಾಡಿದ್ರು